ಪ್ರತಿಯೊಂದು ಪ್ರಯಾಣವು ಒಂದೇ ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. 2025-26ನೇ ಶೈಕ್ಷಣಿಕ ವರ್ಷದ ಶಾಲಾ ಪ್ರಯಾಣದ ಸಣ್ಣ ಹೆಜ್ಜೆ ಶಾಲಾ ಪ್ರಾರಂಭೋತ್ಸವ. ಈ ಉತ್ಸವದ ಕೇಂದ್ರ ಬಿಂದುಗಳು ನಕ್ಷತ್ರಗಳು ಅಂದರೆ ಮುದ್ದು ಮಕ್ಕಳು. PM ಶ್ರೀ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ತುಂಬಲಾದಲ್ಲಿ ದಿನಾಂಕ 30/5/2025ರಂದು ಶಾಲಾ ಪ್ರಾರಂಭೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಶಿಕ್ಷಕರು, ಗಣ್ಯರು, ಪಂಚಾಯಿತಿ ಸದಸ್ಯರು ಊರಿನ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿ ಮಕ್ಕಳನ್ನು ಬಣ್ಣ ಬಣ್ಣದ ಬಲೂನ್ಗಳೊಡನೆ ಆಟೋದಲ್ಲಿ ಶಾಲೆಗೆ ಬರಮಾಡಿಕೊಂಡರು. ಸಹ ಶಿಕ್ಷಕರು, SDMC ಸದಸ್ಯರುಗಳು, ಇಲಾಖಾ ಅಧಿಕಾರಿಗಳು ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಮಕ್ಕಳನ್ನು ಬರಮಾಡಿಕೊಳ್ಳಲು ಅಣಿಯಾಗಿ ನಿಂತಿದ್ದರು. ಒಬ್ಬರು ಗುಲಾಬಿ ಹೂವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರೆ, ಮತ್ತೊಬ್ಬರು ಮಕ್ಕಳಿಗೆ ಇಷ್ಟವಾದ ಚಾಕ್ಲೇಟ್ಗಳನ್ನು ನೀಡಿ ಪ್ರೀತಿಯಿಂದ ಮಕ್ಕಳಿಗೆ ಸ್ವಾಗತ ಕೋರಿದರು. ಮಕ್ಕಳು ಖುಷಿಯಿಂದ ಗುಲಾಬಿ ಹೂವು, ಚಾಕ್ಲೇಟು, ಬಲೂನನ್ನು ಹಿಡಿದು ಸಂತಸದಿಂದ ನಲಿಯುತ್ತಾ ಶಾಲೆಗೆ ಆಗಮಿಸಿದರು. ದೊಡ್ಡ ದೊಡ್ಡ ಕನಸಿನೆಡೆಗೆ ಮೊದಲ ಸಣ್ಣ ಹೆಜ್ಜೆಗಳನ್ನಿಡುತ್ತಾ ಮಕ್ಕಳು ಶಾಲಾ ಆವರಣ ಪ್ರವೇಶಿಸಿದರು. ಮಕ್ಕಳ ಮುಖದಲ್ಲಿಯ ಮಂದಹಾಸ ಎಲ್ಲರ ಮುಖದಲ್ಲಿ ಖುಷಿಯನ್ನು ತಂದಿತ್ತು. ಉದ್ಯಾನವನದಲ್ಲಿ ಹಾರಾಡುವ ಬಣ್ಣ ಬಣ್ಣದ ಚಿಟ್ಟೆಗಳಂತೆ ತಮ್ಮ ಶಾಲೆಗೆ ಮಕ್ಕಳು ಆಗಮಿಸಿದರು. ಅವರ ಮುಖದಲ್ಲಿನ ಸಂತೋಷ ಎಲ್ಲ ಶಿಕ್ಷಕರಿಗೂ ಧನ್ಯತಾಭಾವ ಮೂಡಿಸಿತು. ಇದೇ ಸಂದರ್ಭದಲ್ಲಿ ಆಗಮಿಸಿದ್ದಂತಹ ಜಿಲ್ಲಾ ಪಂಚಾಯತ್ CPO ಪ್ರಭುಸ್ವಾಮಿಯವರು ಶಿಕ್ಷಣ ತಜ್ಞ ಅಚ್ಯುತ್ರಾವ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ವಿದ್ಯೆಗೆ ಅಧಿದೇವತೆಯಾದ ಸರಸ್ವತಿ ಪೂಜೆಯನ್ನು ನೆರವೇರಿಸುವುದರ ಜೊತೆಗೆ ಶಾಲೆಗೆ ಹೊಸದಾಗಿ ದಾಖಲಾದ LKG ಮತ್ತು UKG ವಿದ್ಯಾರ್ಥಿಗಳಿಗೆ ಗುರುಕುಲ ಮಾದರಿಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸರಸ್ವತಿ ಪೂಜೆಯನ್ನು ಮಾಡಿದ ನಂತರ ಎಲ್ಲ ಚಿಣ್ಣರಿಗೂ ಮಕ್ಕಳು ಅವರ ಪೋಷಕರ ಮಡಿಲಲ್ಲಿ ಕುಳಿತು ನೀಡಿದಂತಹ ಅಕ್ಕಿ ತುಂಬಿದ ತಟ್ಟೆ ಮತ್ತು ಸ್ಲೇಟು, ಲೇಖನ ಸಾಮಗ್ರಿಗಳನ್ನು ಪಡೆದುಕೊಂಡರು. ಅವರಿಗೆ ಶ್ಲೋಕಗಳನ್ನು ಹೇಳಿಕೊಡುವುದರ ಮೂಲಕ ಅವರ ಪೋಷಕರು ಕೈ ಹಿಡಿದು ಅಕ್ಕಿಯ ಮೇಲೆ ಬೆರಳಾಡಿಸುತ್ತಾ ಓಂಕಾರವನ್ನು ತಿದ್ದಿಸುತ್ತಾ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ನಡೆಸಿದರು. ಆ ಕ್ಷಣ ನೆರೆದವರೆಲ್ಲರಿಗೂ ಸಂತೋಷ ತಂದಿತು. ತಮ್ಮ ಮಕ್ಕಳು ಮುಂದೆ ಚೆನ್ನಾಗಿ ಓದಲಿ ಎಂಬ ಉದ್ದೇಶದಿಂದ ಮಕ್ಕಳ ಕೈ ಹಿಡಿದು ಅಕ್ಷರಾಭ್ಯಾಸವನ್ನು ಮಾಡಿಸಿದರು. ಈ ಕಾರ್ಯಕ್ರಮ ಹಿಂದಿನ ಗುರುಕುಲ ಮಾದರಿಯನ್ನು ನೆನಪಿಸುತ್ತಿತ್ತು. ಅಕ್ಷರಾಭ್ಯಾಸದ ನಂತರ ಗಣ್ಯರು LKG, UKG ಮಕ್ಕಳಿಗೆ ಬ್ಯಾಗ್, ಪುಸ್ತಕ, ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು. ಮಕ್ಕಳು ಬಹಳಷ್ಟು ಖುಷಿಯಿಂದ ಸ್ವೀಕರಿಸಿದರು. ಹಾಗೆಯೇ ಇಲಾಖೆಯಿಂದ ಸರಬರಾಜಾದಂತಹ ಪಠ್ಯಪುಸ್ತಕಗಳನ್ನು ಸಹ ವಿವಿಧ ತರಗತಿಯ ಮಕ್ಕಳಿಗೆ ಸಾಂಕೇತಿಕವಾಗಿ ವಿತರಿಸಲಾಯಿತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗಣ್ಯರು ಮಾತನಾಡುತ್ತಾ ಮಕ್ಕಳಿಗೆ ಹಿತನುಡಿಗಳನ್ನು ಹೇಳುತ್ತಾ ಹೇಗೆ ಓದಬೇಕು, ಓದಿದರೆ ಏನು ಪ್ರಯೋಜನ ಎಂಬುದರ ಬಗ್ಗೆ ಮಾರ್ಗದರ್ಶನವನ್ನು ನೀಡಿದರು. ಚೆನ್ನಾಗಿ ಓದಿ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಿ ಎಂದು ಎಲ್ಲರಿಗೂ ಹಾರೈಸಿದರು. ಮಕ್ಕಳ ಆತ್ಮೀಯ ಬೀಳ್ಕೊಡುಗೆಯಿಂದ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಅನೇಕ ಮಹಾನ್ ದಿನಗಳ ಮೊದಲ ದಿನ ಈ ದಿನ. ಪ್ರಾರಂಭೋತ್ಸವ, ಅಕ್ಷರಾಭ್ಯಾಸ, ಇಲಾಖಾ ಸೌಲಭ್ಯಗಳ ವಿವರಣೆ ಹಾಗೂ ವಿತರಣೆ ಎಲ್ಲವೂ ಅತ್ಯುತ್ತಮವಾಗಿ
ಮೂಡಿಬಂದಿತು.